ಸ್ನೇಹಿತರೆ ನಮಸ್ತೆ, ಮತ್ತೆ ನಿಮಗೆ RDT ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ RDT ಡ್ರೈವಿಂಗ್ ಟ್ಯೂಟೋರಿಯಲ್ನ ಪ್ಲೇ ಲಿಸ್ಟ್ ಏನಿದೆ ಅಂದರೆ ಇಲ್ಲಿ ಬಂದ್ಬಿಟ್ಟು ಆಲ್ಮೋಸ್ಟ್ ಬಂದ್ಬಿಟ್ಟು ಒಂದು 20 ವಿಡಿಯೋಸ್ ಅವೈಲೇಬಲ್ ಇದೆ. ಸೊ ಆ ವಿಡಿಯೋಸನ್ನ ನೀವೆಲ್ಲ ನೋಡಿದ್ರಿ ಅಂತ ಹೇಳಿದ್ರೆ ಖಂಡಿತ ಒಂದು ಡ್ರೈವಿಂಗನ್ನು ನೀವು ಪರ್ಫೆಕ್ಟ್ ಆಗಿ ಕಲ್ತಿರ್ತಾರೆ. ಗಾಡಿನ ಮೂವ್ ಮಾಡೋದಾಗಿರ್ಬೋದು, ಗಾಡಿನ ಕಂಟ್ರೋಲ್ ಮಾಡೋದಾಗಿರ್ಬೋದು, ಹಾಗೆ ಅದ್ರ ಜೊತೆಗೆ ರಿವರ್ಸ್ ತೆಗೆಯೋದಾಗಿರ್ಬೋದು. ಸೊ ಈ ಹಿಂದಿನ ಡ್ರೈವಿಂಗ್ ಕ್ಲಾಸ್ನ 19 ಮತ್ತು 20 ವಿಡಿಯೋಸ್ನ ನೀವು ಇನ್ ಕೇಸ್ ಏನಾದರೂ ನೋಡಿಲ್ಲ ಅಂತ ಹೇಳಿದ್ರೆ, ಮಿಸ್ ಆಗಿತ್ತು ಅಂತ ಹೇಳಿದ್ರೆ ಇಲ್ಲಿ ಐ ಬಟನ್ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಸೊ ಫಸ್ಟ್ ಆ ವಿಡಿಯೋಸ್ನ ನೋಡಿ ಸ್ಟ್ರೇಟ್ ಆಗಿ ನಾವು ಯಾವ ರೀತಿಯಾಗಿ ರಿವರ್ಸ್ ತೆಗೆಯೋದಂತ ಅಲ್ಲಿ ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಈ ವಿಡಿಯೋದಲ್ಲಿ ನಾವು ರಿವರ್ಸ್ ಡ್ರೈವಿಂಗ್ ಮಾಡಬೇಕಾದ್ರೆ ಲೆಫ್ಟ್ ಟು ರೈಟ್ ಟರ್ನ್ ತಗೋಬೇಕಾದ್ರೆ ಸೊ ಯಾವ ರೀತಿಯಾಗಿ ಪರ್ಫೆಕ್ಟ್ ಆಗಿ ರಿವರ್ಸ್ ಡ್ರೈವ್ ಮಾಡ್ತಾ ನಾವು ಲೆಫ್ಟ್ ಟರ್ನ್ ತಗೊಳ್ಳೋದು ಹಾಗೆ ರೈಟ್ ಟರ್ನ್ ತಗೊಳ್ಳೋದು ಅಂತ ನೋಡೋಣ. ಯಾಕಂತ ಹೇಳಿದ್ರೆ ಸ್ಟಾರ್ಟಿಂಗ್ ಟೈಮಲ್ಲಿ ಕಲಿತಿರ್ಬೇಕಾದ್ರೆ ರಿವರ್ಸ್ ತೆಗಿಬೇಕು ಅನ್ಕೊಂಡ ತಕ್ಷಣ ಗಾಬರಿ ಆಗ್ಬಿಟ್ಟಿರ್ತಾರೆ. ಸೊ ಅಲ್ಲಿ ನಮ್ಮ ಮತ್ತೆ ಲೆಫ್ಟ್ ಟರ್ನ್ ತಗೊಳ್ಳೋದು ರೈಟ್ ಟರ್ನ್ ತಗೊಳ್ಳೋದು ಅಂತ ಇನ್ನೂ ಗಾಬರಿ ಆಗ್ಬಿಡ್ತಾರೆ. ಟರ್ನ್ ಮಾಡಬೇಕಾದ್ರೆ ಅಡ್ವಾನ್ಸ್ ಆಗಿ ಸ್ಟೇರಿಂಗ್ ಅನ್ನ ಕಟ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಅದರಿಂದ ಏನಾಗುತ್ತೆ, ನಮ್ಮ ಗಾಡಿ ಬಂದ್ಬಿಟ್ಟು ಅಡ್ವಾನ್ಸ್ ಆಗಿ ಟರ್ನ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಎಲ್ಲಿ ಟರ್ನ್ ಮಾಡ್ಬೇಕು ಅನ್ಕೊಂಡಿರ್ತೀವಿ ಅದಕ್ಕಿಂತ ಮುಂಚೆನೇ ಗಾಡಿ ಟರ್ನ್ ಆಗಿ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಆ ರೋಡ್ ನ ಬಿಟ್ಟು ನಮ್ಮ ಗಾಡಿ ಬಂದ್ಬಿಟ್ಟು ಟರ್ನ್ ತಗೊಳ್ತಿರುತ್ತೆ. ಯಾವ್ದಾದ್ರು ವಾಲ್ ಇರ್ಬೋದು, ಗೋಡೆ ಇರ್ಬೋದು, ಮನೆ ಬಿಲ್ಡಿಂಗ್ ಇರ್ಬೋದು, ಅಥವಾ ರೋಡ್ ನ ಬಿಟ್ಟು ಗಾಡಿ ಬಿಟ್ಟು ಕೆಳಗಡೆ ಇಳಿಯುವಂತ ಚಾನ್ಸಸ್ ಇರುತ್ತೆ. ಸೊ ಇನ್ ಕೇಸ್ ನಾವು ಲೇಟ್ ಆಗಿ ಸ್ಟೇರಿಂಗ್ ನ ಕಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ ಅಲ್ಲೂ ಸಹ ಸೇಮ್ ಆಗುತ್ತೆ. ಈ ವಿಡಿಯೋದಲ್ಲಿ ನಾವು ನೋಡೋಣ ಪರ್ಫೆಕ್ಟ್ ಆಗಿ ಲೆಫ್ಟ್ ಟು ರೈಟ್ ಟರ್ನ್ ತಗೊಳ್ಳೋದು ಹೇಗೆ, ರಿವರ್ಸ್ ಮಾಡ್ತಾ ಅನ್ನೋದನ್ನ. ಆ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮೊದಲ ನೀವೇನಾದ್ರೂ ನಮ್ಮ ಚಾನಲ್ ಇನ್ನು ಹೊಸಬರಾಗಿದೆ ಅಂತ ಹೇಳಿದ್ರೆ ಈ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಜೊತೆ ಕಾಣೋ ಬೆಲ್ ಐಕನ್ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ಏನಾಗುತ್ತೆ ಅಂದ್ರೆ ನಾನು ಮಾಡಿದ ಎಫರ್ಟ್ ಬಂದ್ಬಿಟ್ಟು ಡೈರೆಕ್ಟ್ ನಿಮ್ಮ ಮೊಬೈಲ್ಗೆ ರೀಚ್ ಆಗುತ್ತೆ. ನನಗೆ ಇಲ್ಲಿ ನಾ ರಿವರ್ಸ್ ಬರ್ತಾ ನೆಕ್ಸ್ಟ್ ನನಗೆ ಟರ್ನ್ ತಗೊಳ್ಳದಿದೆ, ರೋಡ್ಗೆ ನನಗೆ ಮರ್ಜ್ ಆಗಬೇಕು, ರಿವರ್ಸ್ ಡ್ರೈವಿಂಗ್ ಮಾಡ್ತಾನೆ. ಹಾಗಾದ್ರೆ ನಾನು ರಿವರ್ಸ್ ಡ್ರೈವಿಂಗ್ ಮಾಡ್ತಾ ಬರ್ಬೇಕಾದ್ರೆ ಸೊ ಎಲ್ಲೂರು ನಾ ರಿವರ್ಸ್ ಬಂದು ಯಾವ ಪಾಯಿಂಟ್ ಅಲ್ಲಿ ನಾನು ನನ್ನ ಗಾಡಿಯ ಸ್ಟೇರಿಂಗ್ ಅನ್ನ ರೈಟ್ ಟರ್ನ್ ಮಾಡ್ಬೇಕಾದ್ರೆ ಎಲ್ಲಿ ಯಾವ ಟೈಮ್ ನಲ್ಲಿ ನಾನು ಸ್ಟೇರಿಂಗ್ ಅನ್ನ ಕಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಬೇಕು ಅನ್ನೋದು ಇಲ್ಲಿ ಆಕ್ಚುಲಿ ಬಂದ್ಬಿಟ್ಟು ಪಾಯಿಂಟ್. ಸೊ ನನ್ನ ಗಾಡಿ ಬಂದ್ಬಿಟ್ಟು ರಿವರ್ಸ್ ಡ್ರೈವ್ ಮಾಡ್ತಾ ಆ ಪಾಯಿಂಟ್ ನನ್ನ ಗಾಡಿ ಹಿಂದಿನ ವೀಲ್ ಏನಿದೆ ಅದು ಬಂದ್ಬಿಟ್ಟು ಕ್ರಾಸ್, ಆ ರೋಡ್ ನ ಕ್ರಾಸ್ ಏನಿದೆ ಆ ಪಾಯಿಂಟ್ ರಿವರ್ಸ್ ವೀಲ್ ಟಚ್ ಆಯ್ತು, ರೀಚ್ ಆಯ್ತು ಅಂತ ಹೇಳಿದ್ರೆ, ಅಂದ್ರೆ ಈ ಪಾಯಿಂಟ್ ಗೆ ನಮ್ಮ ಹಿಂದಿನ ವೀಲ್ ರೀಚ್ ಆಯ್ತು ಅಂತ ಹೇಳಿದ್ರೆ ಇವಾಗ ಇಲ್ಲಿಂದ ನಾವು ಕಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ ನಮ್ಮ ಗಾಡಿಯ ವೀಲ್ ಬಂದ್ಬಿಟ್ಟು ಪರ್ಫೆಕ್ಟ್ ಆಗಿ ಈ ಪ್ಲೇಸ್ ಅಲ್ಲಿ ಮೂವ್ ಆಗ್ತಾ ಬರುತ್ತೆ. ಹೀಗೆ ಡ್ರೈವ್ ಮಾಡಿ ತೋರಿಸ್ತೇನೆ ಯಾವ ರೀತಿಯಾಗಿ ನಾವು ರೈಟ್ ಟರ್ನ್ ತಗೋಬೇಕಾದ್ರೆ ರಿವರ್ಸ್ ಡ್ರೈವ್ ಮಾಡ್ತಾ ಸ್ಟೇರಿಂಗ್ ಯಾವ ಟೈಮ್ ಅಲ್ಲಿ ಕಟ್ ಮಾಡಬೇಕು ಅಂತ. ಈಗ ನಾನು ORM ನ ಸ್ವಲ್ಪ ಮಟ್ಟಿಗೆ ನಾನು ಯಾವ ರೀತಿಯಾಗಿ ಸೆಟ್ ಮಾಡಿ ಇಟ್ಟಿದ್ದೀನಿ ಅಂದ್ರೆ ಹಿಂದಿನ ವೀಲ್, ರಿಯರ್ ವೀಲ್ ಏನಿದೆ ಅದು ಸಹ ಸ್ವಲ್ಪ ಮಟ್ಟಿಗೆ ನನಗೆ ಕಾಣುವ ಹಾಗೆ ನಾನು ಸೆಟ್ ಮಾಡಿ ಇಟ್ಟಿದ್ದೇನೆ. ಇದರಿಂದ ಏನಾಗುತ್ತೆ ಅಂದ್ರೆ ನನ್ನ ಗಾಡಿಯ ಹಿಂದಿನ ವೀಲ್ ಬಂದ್ಬಿಟ್ಟು ಈಗ ಯಾವ ಪಾಯಿಂಟ್ ಅಲ್ಲಿ ಯಾವ ಪ್ಲೇಸ್ ಅಲ್ಲಿ ಹೋಗ್ತಾ ಇದೆ ಅನ್ನೋದು ನನಗೆ ಗೊತ್ತಾಗುತ್ತೆ. ಈ ರೀತಿಯಾಗಿ ಸೆಟ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಿಮಗೆ ರಿವರ್ಸ್ ಅಲ್ಲಿ ನೀವು ಟರ್ನ್ ತಗೋಬೇಕಾದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಗಾಡಿನ ಸ್ಲೋಲಿ ಆಗಿ ನಾನು ಮೂವ್ ಮಾಡ್ತೇನೆ, ಹಾಫ್ ಕ್ಲಚ್ ಯೂಸ್ ಮಾಡ್ತಾ. ಈಗ ನನಗೆ ರೈಟ್ ಟರ್ನ್ ತಗೊಳ್ಳಿದೆ, ಅಲ್ಲಿ ನಿಮ್ಗೆ ORM ಅಲ್ಲಿ ಅಬ್ಸರ್ವ್ ಆಗ್ತಾ ಇದೆ ಅಂತ ಹೇಳಿದ್ರೆ ಕ್ಯಾಮ್ರಾದಲ್ಲಿ ಕರೆಕ್ಟ್ ಆಗಿ ಫೋಕಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಈಗ ರೈಟ್ ಟರ್ನ್ ಅಂದ್ರೆ ಅಲ್ಲಿ ಈಗ ಏನು ಕಾಣಿಸ್ತದೆ ಆ ರೈಟ್ ಟರ್ನ್ ತಗೊಳ್ಳಿದೆ. ನನಗೆ ನಾನು ಯಾವಾಗ ಸ್ಟೇರಿಂಗ್ ಅನ್ನ ರೈಟ್ ಟರ್ನ್ ಕಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ನಾನೇನು ಅಲ್ಲಿ ಟರ್ನ್ ತಗೊಳ್ಳಿದೆ ರೈಟ್ ಟರ್ನ್ದು ಆ ಸ್ಟಾರ್ಟಿಂಗ್ ಪಾಯಿಂಟ್, ಆ ರೋಡ್ನ ಸ್ಟಾರ್ಟಿಂಗ್ ಪಾಯಿಂಟ್ ಬಂದ್ಬಿಟ್ಟು ನನ್ನ ವೀಲ್, ಹಿಂದಿನ ವೀಲ್ ಬಂದ್ಬಿಟ್ಟು ಇನ್ನೇನು ಆ ಸ್ಟಾರ್ಟಿಂಗ್ ಪಾಯಿಂಟ್ ನ ರೀಚ್ ಆಗುತ್ತೆ ಅನ್ನೋ ಟೈಮ್ ಬರುತ್ತೋ ಸೊ ಆ ಟೈಮ್ ನಲ್ಲಿ ನಾನು ಸ್ಟೇರಿಂಗ್ ವೀಲ್ ನ ರೈಟ್ ಟರ್ನ್ ಕಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಬೇಕು. ಇವಾಗ ನೋಡಿ ಆಕ್ಚುಲಿ ಬಂದ್ಬಿಟ್ಟು ಆ ಸ್ಟಾರ್ಟಿಂಗ್ ಪಾಯಿಂಟ್ ನ ರೀಚ್ ಆಗಿತ್ತು ನನ್ನ ಹಿಂದಿನ ವೀಲ್ ಬಂದ್ಬಿಟ್ಟು. ಈಗ ನಾನು ರೈಟ್ ಟರ್ನ್ ಸ್ಟೇರಿಂಗ್ ಅನ್ನ ರೈಟ್ ಕಟ್ ಮಾಡಿದೆ. ಈಗ ನನ್ನ ಗಾಡಿ ಬಂದ್ಬಿಟ್ಟು ಪರ್ಫೆಕ್ಟ್ ಆಗಿ ರೈಟ್ ಟರ್ನ್ ತಗೋದೆ. ಸ್ಲೋಲಿ ಆಗಿ ನಾನು ರೈಟ್ ಟರ್ನ್ ತಗೋತಾ ಇದ್ದೇನೆ. ನಾನು ಹಾಗೆ ಬಂದ್ಬಿಟ್ಟು ಲೆಫ್ಟ್ ORM ಅಲ್ಲೂ ಸಹ ನೀವು ಅಬ್ಸರ್ವ್ ಮಾಡ್ಬೋದು. ನನ್ನ ಗಾಡಿ ಬಂದ್ಬಿಟ್ಟು ಆ ರೋಡ್ಗೆ ಕರೆಕ್ಟಾಗಿ ಮರ್ಜ್ ಆಯಿತು. ನನ್ನ ಗಾಡಿಯ ಹಿಂದಿನ ವೀಲ್ ಬಂದ್ಬಿಟ್ಟು ನಾನು ಏನು ರೈಟ್ ಟರ್ನ್ ತಗೊಳ್ಳೋ ರೋಡ್ ಇದೆ ಆ ರೋಡ್ಗೆ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಮ್ಯಾಚ್ ಆಯಿತು ಅಂತ ಹೇಳಿದ್ರೆ ಅಥವಾ ರೀಚ್ ಆಯಿತು ಅಂತ ಹೇಳಿದ್ರೆ ಸೊ ಆ ಟೈಮ್ನಲ್ಲಿ ನಾನು ಸ್ಟೇರಿಂಗ್ ವೀಲನ್ನು ಈಗ ನೋಡಿ ಆ ರೋಡ್ಗೆ ಆ್ಯಕ್ಚುಲಿ ಬಂದ್ಬಿಟ್ಟು ಸ್ಟಾರ್ಟಿಂಗ್ ರೋಡ್ಗೆ ಅಂದರೆ ನಾನೇನು ಮರ್ಜ್ ಮಾಡೋ ನಾನೇನೀಗ ರೈಟ್ ಟರ್ನ್ ತೊಗೊಳ್ಳೋಂಥ ರೋಡ್ ಇದೆ ಆ ರೋಡ್ಗೆ ಕರೆಕ್ಟಾಗಿ ಸ್ಟಾರ್ಟಿಂಗ್ ಪಾಯಿಂಟ್ಗೆ ರೀಚ್ ಆಯಿತು ನನ್ನ ವೀಲ್ ಬಂದ್ಬಿಟ್ಟು ಅಲ್ವಾ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಸ್ಟೇರಿಂಗ್ ವೀಲ್ನ ಪೂರ್ತಿಯಾಗಿ ರೈಟ್ ಟರ್ನಿಗೆ ಪೂರ್ತಿಯಾಗಿ ಕಟ್ ಮಾಡ್ತೇನೆ. ಸ್ಟೇರಿಂಗ್ ವೀಲ್ ನೋಡಿ ಪೂರ್ತಿಯಾಗಿ 1.5 ಟರ್ನ್ ಆಗುತ್ತೆ ನನ್ನ ಸ್ಟೇರಿಂಗು, ನನ್ನ ಗಾಡಿಯ ಸ್ಟೇರಿಂಗ್ ಬಂದ್ಬಿಟ್ಟು 1.5 ಟರ್ನ್ ಆಗುತ್ತೆ. ಈಗ ಪೂರ್ತಿಯಾಗಿ ನಾನು ಕಟ್ ಮಾಡಿದ್ದೇನೆ. ಸೊ ಈಗ ನಾನು ರೈಟ್ ORM ನಲ್ಲೂ ನೋಡ್ತೇನೆ ನನ್ನ ವೀಲ್ ಬಂದ್ಬಿಟ್ಟು ಎಲ್ಲಿ ಹೋಗ್ತೇನೆ. ಅದ್ರ ಜೊತೆಗೆ ನಾವೇನು ಮಾಡ್ಬೇಕಂತ ಹೇಳಿದ್ರೆ ಲೆಫ್ಟ್ ORM ಸಹ ಸ್ವಲ್ಪ ಮಟ್ಟಿಗೆ ನಾವು ಅಬ್ಸರ್ವ್ ಮಾಡಬೇಕು. ಅಂದರೆ ನಮ್ಮ ಲೆಫ್ಟ್ ORM ನಮ್ಮ ಲೆಫ್ಟ್ ಗಾಡಿಯ ಪಾರ್ಟಿಂದ ಕರೆಕ್ಟಾಗಿ ಟರ್ನ್ ಆಗ್ತಿದೆಯಲ್ಲೋ ಅಂತ. ಅದ್ರ ಜೊತೆಗೆ ನಮ್ಮ ಮುಂದ್ಗಡೆ ಬಂದ್ಬಿಟ್ಟು ನಮ್ಮ ಗಾಡಿಯ ಬಾನೆಟ್ ಅಂದರೆ ಬಂಪರ್ ಬಂದ್ಬಿಟ್ಟು ಮುಂದಿನ ಬಂಪರ್ ಬಂದ್ಬಿಟ್ಟು ಈ ರೀತಿ ಕ್ರಾಸ್ ಆಗುತ್ತೆ ಗಾಡಿ ಬಂದ್ಬಿಟ್ಟು. ರೈಟ್ ಟರ್ನ್ ತಗೊಳ್ಳೋದ್ರಿಂದ ನಮ್ಮ ಬಂಪರ್ ಬಂದ್ಬಿಟ್ಟು ಲೆಫ್ಟ್ ಸೈಡ್ಗೆ ಮೂವ್ ಆಗ್ತಿರುತ್ತೆ. ಸೊ ಅಲ್ಲಿ ಏನಾದರೂ ಅಬ್ಸ್ಟ್ಯಾಕಲ್ ಇತ್ತು ಅಂತ ಹೇಳಿದ್ರೆ ಅಲ್ಲೂ ಸಹ ನಾವು ಅಬ್ಸರ್ವ್ ಮಾಡಬೇಕು. ಹಾಗೆ ಅದ್ರ ಜೊತೆಗೆ ಲೆಫ್ಟ್ ORM ಹಾಗೆ ರೈಟ್ ORM ನೋಡ್ತಾ ಟರ್ನ್ ತಗೋಬೇಕು. ಸೊ ಈ ಗಾಡಿ ಬಂದ್ಬಿಟ್ಟು ಪೂರ್ತಿಯಾಗಿ ಟರ್ನ್ ಆಯ್ತು. ಈಗ ನಾವು ಸ್ಟೇರಿಂಗನ್ನು ಸ್ಟ್ರೇಟ್ ಮಾಡ್ಕೋಬೇಕು. ನೋಡಿ ಸ್ಟೇರಿಂಗನ್ನು ಸ್ಟ್ರೇಟ್ ಮಾಡಿಕೊಂಡೆ ಗಾಡಿ ಬಂದ್ಬಿಟ್ಟು ಪರ್ಫೆಕ್ಟಾಗಿ ರೈಟ್ ಟರ್ನ್ ತೊಗೊಂಡು ಮೂವ್ ಆಗ್ತಾ ಹೋಯ್ತು.
ಈಗ ನಾನು ರೈಟ್ ಟರ್ನ್ ಏನು ಮಾಡಿದೆ ರಿವರ್ಸ್, ಅದೇ ರೀತಿಯಾಗಿ ನನಗೆ ಲೆಫ್ಟ್ ಟರ್ನ್ ತೊಗೊಳ್ಳೋದಿದೆ. ಸೊ ಈಗ ನಾನು ರಿವರ್ಸ್ ಗೇರ್ಗೆ ಎಂಗೇಜ್ ಮಾಡ್ತೀನಿ. ಲೆಫ್ಟ್ ಓವರ್ ಎಂಬುದು ಅದರ ಮೇಲೆ ನಾನು ಪೂರ್ತಿ ಡಿಪೆಂಡ್ ಆಗಿ ಡ್ರೈವ್ ಮಾಡಬೇಕು. ಯಾಕಂತ ಹೇಳಿದ್ರೆ ಈಗ ನನಗೆ ಲೆಫ್ಟ್ ಟರ್ನ್ ತೊಗೊಳ್ಳೋದಿದೆ ಅಲ್ವಾ. ಸೊ ಅದ್ರ ಜೊತೆಗೆ ನಾನು ಮುಂದ್ಗಡೆ ಬಂದ್ಬಿಟ್ಟು ನನ್ನ ಬಂಪರ್ ಅಂದರೆ ಲೆಫ್ಟ್ ಟರ್ನ್ ತೊಗೋಬೇಕಾದ್ರೆ ನಾನು ಗಾಡಿ ಮುಂದೆ ಕ್ರಾಸ್ ಆಗುತ್ತಲ್ವಾ ಹೀಗೆ. ಸೊ ಅಲ್ಲಿ ರೈಟ್ ಸೈಡಲ್ಲಿ ಬಂಪರ್ ಬಂದ್ಬಿಟ್ಟು ಟಚ್ ಆಗುವಂಥ ಚಾನ್ಸ್ ಇರುತ್ತೆ ಏನಾದ್ರು ಇತ್ತು ಅಂತೇಳಿ. ಸೊ ಅದನ್ನು ಸಹ ನಾನು ಸ್ವಲ್ಪ ಮಟ್ಟಿಗೆ ಅಬ್ಸರ್ವ್ ಮಾಡಬೇಕು. ಈಗ ನಾನು ರಿವರ್ಸ್ ಹೋಗ್ತಾ ಇದೆ ಗಾಡಿ, ನನಗೆ ಲೆಫ್ಟ್ ಟರ್ನ್ ತೊಗೋಬೇಕು ಆ ರೋಡಲ್ಲಿ ಅಂತ ಹೇಳಿದ್ರೆ. ಸೊ ನಾನು ಲೆಫ್ಟ್ ಟರ್ನ್ ತೊಗೊಳ್ಳುವಂಥ ರೋಡ್ ಏನಿದೆ ಅದರ ಸ್ಟಾರ್ಟಿಂಗ್ ಪಾಯಿಂಟ್ ಬಂದ್ಬಿಟ್ಟು ನನ್ನ ಗಾಡಿ ಹಿಂದಿನ ವೀಲ್ ಬಂದ್ಬಿಟ್ಟು ರೀಚ್ ಆಯಿತು ಅಂತ ಹೇಳಿದ್ರೆ ನಾನು ಸ್ಟೇರಿಂಗ್ ವೀಲ್ನ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಲೆಫ್ಟ್ ಕಟ್ ನೋಡಿ, ಲೆಫ್ಟ್ ಟರ್ನ್ ಮಾಡೋಕ್ಕೆ ನಾನು ಸ್ಟೇರಿಂಗ್ನ ಪೂರ್ತಿಯಾಗಿ ಲೆಫ್ಟ್ ಟರ್ನ್ ಮಾಡ್ತೀನಿ. ಸ್ಟೇರಿಂಗ್ ವೀಲ್ನ ಪೂರ್ತಿಯಾಗಿ ಈಗ ಲೆಫ್ಟ್ ಕಟ್ ಮಾಡಿದ್ದೀನಿ. ಹಾಗೆ ಅದ್ರ ಜೊತೆಗೆ ನನಗೆ ಲೆಫ್ಟ್ ಓವರ್ ಎಮ್ ನೋಡೋದ್ರ ಜೊತೆಗೆ ರೈಟ್ ಓವರ್ ಎಮ್ಮಲ್ಲಿ ನಾನು ಅಬ್ಸರ್ವ್ ಮಾಡಬೇಕು ನನ್ನ ಗಾಡಿಯ ರೈಟ್ ಪಾರ್ಟ್ ಅಥವಾ ರೈಟ್ ವೀಲ್ ಬಂದ್ಬಿಟ್ಟು ಕರೆಕ್ಟಾಗಿ ಮೂವ್ ಆಗ್ತಾ ಇದೆಯಾ ಅದೇ ರೋಡಲ್ಲಿ ಅಂತ. ಈಗ ನೋಡಿ ಕರೆಕ್ಟಾಗಿ ಲೆಫ್ಟ್ ಟರ್ನ್ ತೊಗೊಳ್ತು. ಈಗ ಲೆಫ್ಟ್ ಟರ್ನ್ ತೊಗೊಂಡ್ಮೇಲೆ ನಾನು ಗಾಡಿನ ಸ್ಟಾಪ್ ಮಾಡ್ಕೊಂಬಿಟ್ಟು ಸ್ಟೇರಿಂಗನ್ನು ಸ್ಟ್ರೇಟ್ ಮಾಡ್ಕೋಬೇಕು. ಅಂದರೆ ಲೆಫ್ಟ್ ಟರ್ನ್ ತೊಗೊಂಡು ಆಯಿತು ಅಂತ ಹೇಳಿ ನಮ್ಮ ಸ್ಟೇರಿಂಗ್ ವೀಲ್ ಬಂದ್ಬಿಟ್ಟು ಸ್ಟ್ರೇಟ್ ಮಾಡ್ಕೋಬೇಕು. ಇಲ್ಲ ಅಂತೇಳಿ ನಮ್ಮ ಗಾಡಿ ಬಂದ್ಬಿಟ್ಟು ಹಾಗೆ ಟರ್ನ್ ಆಗ್ತಾ ಕ್ರಾಸಾಗಿ ಹೋಗ್ಬಿಡುತ್ತೆ. ಲೆಫ್ಟು ರೈಟು ಟರ್ನ್ ತೊಗೋಬೇಕಾದ್ರೆ ರಿವರ್ಸಲ್ಲಿ ಸೊ ನಮ್ಮ ಗಾಡಿಯ ಹಿಂದಿನ ವೀಲ್ ಏನಿದೆ ನಾವು ರಿವರ್ಸ್ ತೆಗಿಬೇಕಾದ್ರೆ ಹಿಂದಿನ ವೀಲ್ ಬಂದ್ಬಿಟ್ಟು ನಾವು ಟರ್ನ್ ಮಾಡುವಂಥ ಪ್ಲೇಸ್ ಏನಿದೆ ಲೆಫ್ಟ್ ರೈಟ್ ಟರ್ನ್ ಮಾಡುವಂಥ ಪ್ಲೇಸ್ ರೀಚ್ ಆಯಿತು, ಸ್ಟಾರ್ಟಿಂಗ್ ಪಾಯಿಂಟ್ನ ರೋಡ್ಗೆ ರೀಚ್ ಆಯಿತು ನಮ್ಮ ಹಿಂದಿನ ವೀಲ್ ಅಂತ ಹೇಳಿದ್ರೆ ಆ ಟೈಮ್ನಲ್ಲಿ ಮಾತ್ರ ನಾವು ಸ್ಟೇರಿಂಗನ್ನು ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಹೋಪ್ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಲೈಕ್ ಆಗಿದೆ ಅನ್ಕೋತೀನಿ. ಲೈಕ್ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಈಗೀಗ ಯಾರು ಡ್ರೈವಿಂಗ್ ಕಲಿತಿದ್ರೋ ಅವ್ರಿಗೆಲ್ಲ ಈ ವಿಡಿಯೋಸನ್ನು ಶೇರ್ ಮಾಡಿ, ತುಂಬ ಹೆಲ್ಪ್ಫುಲ್ ಆಗುತ್ತೆ ಅನ್ಕೋತೀನಿ ಅವ್ರಿಗೆ. ಸೊ ಇದೇ ರೀತಿಯ ಮತ್ತೊಂದು ಟಾಪಿಕ್ ಹೊತ್ತಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.